ಚಡಾವದಾಗ ಏನೈತ್ರಿ, ಹಾ. ಗಾಡಿ ಸ್ಲೋ ಆಗಂಗಿಲ್ಲ, ಓಕೆ ಟಾಪ್ ಅಂಡ್ ಟಾಪ್ ಹೋಗ್ಬಿಡ್ತಾವ. VRL ಈಗ ಇವತ್ತು ಏನೋ ಒಂದು ಸ್ವಲ್ಪ ಕೆಲಸ ಐತಂದ್ರೂ ಅದನ್ನ ಮಾರನೇ ದಿನ ಬೆಳಿಗ್ಗೆ ಹೋಗಿ ಕ್ಯಾಶ್ ಗೌರ್ಮೆಂಟ್ ನೌಕರಿ ಮಾಡಾಗ ಬಿಟ್ಟು ಬರ್ತಾರ್ರಿ ಇಲ್ಲಿ. ಓಹೋ ಹೌದಾ KSRTC ಮಾಡೋರ್, KSRTC ಡ್ರೈವರ್ಗಳು ಇಲ್ಲಿ ನಮ್ದು ಡೀಸೆಲ್ ನಾವು ಸೇವ್ ಮಾಡಿವಿ ಅಂದ್ರೆ ನಮಗ ಅದ್ರಾಗ ಬೋನಸ್ ಹಾಕ್ತಿದಾರ. ಓ ಓಕೆ ಅದು ಇಲ್ಲಿ VRL ಅವ್ರು ಇವ್ರು ಯಾವ್ದೋ ಗಾಡಿ ತರ್ಲಿ ಬಟ್ ಒಂದ ವಿಚಾರ ಮಾಡೇ ತಂದಿರ್ತಾರ. ಹಾ, ಯುವಕರಿಗೂ ಹಾಕ್ತಾರ್ರಿ. ಸೂಪರ್ ಸರ್. ನಾವು ಈಗ ಇಲ್ಲ ಅವ್ರು ಉಳಿಸಿದಾರು ಅವ್ರು ಕೊಡಂಗಿಲ್ಲ ಅಂತ ಏನಿಲ್ಲ ಅವ್ರ. ನಿಜವಾಗ್ಲು ತುಂಬಾ ಬೆನಿಫಿಟ್ ಇದೆ. ಓಕೆ, ನಾಳೆ ಹಾಗಾದ್ರೆ ನಾಳೆ ನಮ್ದು ಬೈಲೊಂಗಲ್ ಹೋಗುತ್ತೆ. ಓ, ನೀವು ಹಾಗಾದ್ರೆ ಒಂದು ಆಕಸ್ಮಿಕ ಭೇಟಿ ನಮ್ದು. ನಿಜವಾಗ್ಲು ಸರ್, ನೋಡಿ ಇದಕ್ಕೆ ಹೇಳುದು. ರೂಟ್ ಯಾವ್ದು ಹೆಚ್ಚಾಗಿ ಮಾಡಿದ್ದು ನಾವು ಬಾಂಬೆ ಮಾಡಿದ್ವಿ. ಬಾಂಬೆ ಟು ಬೆಂಗಳೂರು, ಹೈದರಾಬಾದ್. ಓ ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್ ಮದನ್ ಮಣಿಪಾಲ್. ತುಂಬಾ ಜನರಿಗೆ ಒಂದು ಡೌಟ್ ಇರುತ್ತೆ, VRL ಚಾಲಕರ ಸಂಬಳ ಎಷ್ಟಿರುತ್ತೆ, ಹಾಗೆ ಇವರಿಗೆ ಏನೆಲ್ಲ ಫೆಸಿಲಿಟಿ ಇರುತ್ತೆ ಅಂತ ತುಂಬಾ ಜನರಿಗೆ ಒಂದು ಡೌಟ್ ಇರುತ್ತೆ. ಈ ಒಂದು ಸಂಚಿಕೆಯಲ್ಲಿ ಅವರ ಸ್ಯಾಲ್ರಿ ಬಗ್ಗೆ, ಹಾಗೇನೆ ಅವರಿಗೆ ಏನೆಲ್ಲ ಫೆಸಿಲಿಟಿ ಇದೆ, ಎಲ್ಲಿಂದ ಎಲ್ಲಿ ತನಕ ಡ್ರೈವ್ ಮಾಡಬೇಕು, ಮತ್ತೆ ಎಷ್ಟು ವರ್ಷ ಡ್ಯೂಟಿ ಮಾಡಬೇಕು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಲಾಗಲ್ಲಿ ನಾನು ಕೊಡ್ಲಿಕ್ಕಿದ್ದೇನೆ. ಇನ್ನೊಂದು ಏನಂತ ಹೇಳಿದ್ರೆ, ಪ್ರತಿ ಒಂದು ಲಾಗಿಗೆ ಸಹ ಒಳ್ಳೊಳ್ಳೆ ಒಂದು ರೆಸ್ಪಾನ್ಸ್ ಅನ್ನ ನೀಡ್ತಾ ಬಂದಿರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನೊಮ್ಮೆ ನಿಮ್ಗೆ ಎಲ್ರಿಗೂ ಇದೇ ತರ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸ ಇದೇ ತರ ಇರ್ಲಿ. ಇದೇ ತರ ಪ್ರತಿಯೊಬ್ಬರ ಪ್ರೀತಿ ಮದನ್ ಮಣಿಪಾಲ್ ಮೇಲೆ ಸದಾ ಇರ್ಲಿ. ಎಸ್, ಇನ್ನೇಕೆ ತಡ, ಈ ಒಂದು ಲಾಗ್ ಅನ್ನು ತಪ್ಪದೆ ವೀಕ್ಷಿಸಿ. ಯಾಕೆ ಹೇಳಿದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೋಡ್ಕೊಂಡು ಬರುವ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಈರಪ್ಪ ಪೂಜಾರಿ ಅಂತ ಹೇಳ್ರಿ. ಊರಲ್ಲಿ ಸರ್ ನಿಮ್ದು? ನಮ್ದು ಬೈಲೊಂಗಲ್ ತಾಲೂಕ್ ಬೆಳವಡಿ. ಓಕೆ. ನೀವು ಒಂದು VRL ಗೆ ಬಂದು ಎಷ್ಟು ವರ್ಷ ಆಯ್ತು? ಒಂದು 11 ವರ್ಷ ಆಯ್ತು ನಾವು. ಓ, 11 ವರ್ಷ. ಸರ್ ಇವಾಗ 11 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ಬೇಕು. ಮೊಟ್ಟ ಮೊದಲಾಗಿ ಯಾವ ರೂಟ್ ಮಾಡಿದ್ರಿ ಸರ್ ನೀವು? ನಾವು ಬೆಳಗಾಂ, ಬೆಂಗಳೂರು, ಬಾಂಬೆ ಎಲ್ಲ ರೂಟ್ ಮಾಡಿದ್ವಿ. ಓಕೆ, ಬಾಂಬೆ ಎಲ್ಲ ಮಾಡಿದ್ರು. ಬಾಂಬೆ ಮಾಡ್ಬೇಕಂತ ಹೇಳಿದ್ರೆ ಅದು ತುಂಬಾ ಕಷ್ಟ ರೂಟ್, ಹೈದರಾಬಾದ್ ಅಲ್ವಾ ಸರ್? ನೀವು ಹೆಚ್ಚಾಗಿ ಯಾವ ರೂಟ್ ಅಲ್ಲೇ ಇದ್ರಿ ಮುಂಚೆ? ಹೆಚ್ಚಾಗಿ ಜಾಸ್ತಿ ವರ್ಷ ಮಾಡಿರುವಂತ ರೂಟ್ ಯಾವ್ದು? ಹೆಚ್ಚಾಗಿ ಮಾಡಿದ್ದು ನಾವು ಬಾಂಬೆ ಮಾಡಿದ್ವಿ. ಬಾಂಬೆ ಟು ಬೆಂಗಳೂರು, ಹೈದರಾಬಾದ್. ಓ, ಒಳ್ಳೆ ರೂಟ್ ಅಲ್ಲ, ತುಂಬಾ ರಿಸ್ಕ್ ರೂಟ್ ಹೇಳ್ತಾರೆ, ಅದು ಲಾಂಗ್ ರೂಟ್. ಸರ್ ಎಷ್ಟು ಗಂಟೆ ಆಗ್ತದೆ ಸರ್ ಬ್ಯಾಂಗ್ಳೂರ್ ಟು ಮುಂಬೈ? ಇಲ್ಲಿ ನಾವು 11 ಗಂಟೆ ಬಿಟ್ಟು ಅಂದ್ರೆ ಬೆಳಗ್ಗೆ, ನೈಟ್ ಮಾರನೇ ದಿನ 1 ಗಂಟೆ ಹೋಗುತ್ತಾರೆ. ನೈಟ್ 11 ಗಂಟೆಗ? ಬೆಳಗ್ಗೆ ನೈಟ್ 11 ಗಂಟೆ. ನೈಟ್ 11 ಗಂಟೆ ಬ್ಯಾಂಗ್ಳೂರಲ್ಲಿ ಬಿಟ್ರೆ ಅಲ್ಲೇ 1 ಗಂಟೆ ಮರು ದಿವಸ 1 ಗಂಟೆ ಮಧ್ಯಾಹ್ನ. ಓಕೆ, ಯಾವ ಮಾರ್ಗವಾಗಿ ಹೋಗುದು ಸರ್ ಬಾಂಬೆಗೆ ಅದು? ಈಗ ನಮ್ದು ಇಲ್ಲಿ ಬೆಂಗಳೂರು ಬಿಟ್ಟು ಅಂತಂದ್ರೆ ನಾವು ಬೆಳಗಾಂ ರೀ. ಓಕೆ. ಹುಬ್ಳಿ, ಬೆಳಗಾಂ, ಓಕೆ, ನಿಪ್ಪಾಣಿ, ಸಂಕೇಶ್ವರ. ಓಕೆ, ಆ ರೂಟ್ ಆಗಿ ಕೊಲ್ಲಾಪುರ್ ರೀ. ಸಾಧಾರಣ ಎಷ್ಟು 1,000 ಕಿಲೋಮೀಟರ್ ಆಗುತ್ತಾ? 1100 ಕಿಲೋಮೀಟರ್. 1,100 ಕಿಲೋಮೀಟರ್. ಅದು ಹೇಗೆ ನೀವು ಡ್ರೈವ್ ಮಾಡ್ತಿದ್ದೀರಿ ಸರ್? ಡಬಲ್ ಡ್ರೈವರ್ ಇದ್ರ? ಡಬಲ್ ಡ್ರೈವರ್. VRL ಅಲ್ಲಿ ಪ್ರತಿ ಒಂದು ರೂಟಿಗೆ ಸಹ ಡಬಲ್ ಡ್ರೈವರ್. ನಾವು ಸಿಂಗಲ್ ಮಾಡ್ತೇವಂದ್ರು ಕೊಡಂಗಿಲ್ಲ ಅಲ್ಲ? ಓಕೆ, 100 ಕಿಲೋಮೀಟರ್ ಮಾಡಿದ್ರು ಡಬಲ್ ಡ್ರೈವರ್. ಏನೋ ಒಂದು ಪ್ರಾಬ್ಲಮ್ ಆದ್ರೂ ಮತ್ತೊಬ್ಬರ ಗಾಡಿ ನಿಲ್ಲಿಸಬಾರ್ದು ಅನ್ನೋ ಉದ್ದೇಶಕ್ಕೆ ಓಕೆ ಅವ್ರು ಡಬಲ್ ಡ್ರೈವರ್. ಡಬಲ್ ಡ್ರೈವರ್. ಓಕೆ ಸರ್, ನಿಮ್ದು ಫೇವರೇಟ್ ಆದಂತಹ ರೂಟ್ ಯಾವ್ದು ಸರ್ ಇಷ್ಟು ವರ್ಷದಲ್ಲಿ ಮಾಡಿದಿರುವಂತ? ಈ ಫೇವರೇಟ್ ಅಂತಂದ್ರೆ ಈಗ ನಮ್ಗೆ ಏನೈತ್ರಿ, ಬೈಲೊಂಗಲ್ ಬೆಂಗಳೂರು ಅಂತ. ಓಕೆ. ನಾವು ಅಂದ್ರೆ ಊರಿಗೆ ಹೋಗ್ತೇವೆ, ಊಟ ಅದು ಓಕೆ. ನಮಗ್ ಹೊರಗಡೆ ಈಗ ಸರಿ ಆಗಲ್ಲ. ಹೈದರಾಬಾದ್ ಮಾಡುವಾಗ ನಮಗ ಅದು ನಾವು ನಾನ್ ವೆಜ್ ತಿನ್ನಲ್ಲ. ಓ, ವೆಜ್ ನೀವು? ವೆಜ್. ನಮಗ ಅಲ್ಲಿ ಒಂದ್ ಸ್ವಲ್ಪ ಊಟದ ತೊಂದ್ರೆ ಆಯ್ತ್ರಿ. ಓಕೆ ಓಕೆ, ಖಂಡಿತವಾಗ್ಲು ಸರ್. ಯಾಕೆ ಹೇಳಿದ್ರೆ ನಮ್ಮ ಊರಲ್ಲಿ ನಮ್ಗೆ ಇದ್ದಷ್ಟು ಖುಷಿ ಯಾವ್ದಿಲ್ಲ ಅಲ್ವಾ? ನಮ್ಗೆ ಬೇಕಾದಾಗಿ ಸಿಗುತ್ತೆ ಪ್ರತಿಯೊಂದು, ಮನೆಯಿಂದ ಊಟ ತಗೊಂಡ್ ಬಂದ್ಬಿಡ್ತಾವ್ರ. ಓಕೆ ಓಕೆ, ಹಾಗೆ. ಹಿಂಗಾಗಿ ಅಲ್ಲಿ ಸರ್ ಇವಾಗ ಪ್ರೆಸೆಂಟ್ ನಮ್ದು ಮಣಿಪಾಲ್ ಉಡುಪಿ ಹೇಗೆ ಆಗುತ್ತೆ ಸರ್? ಉಡುಪಿ ಇದು ಚೆನ್ನಾಗಿದೆ, ರೂಟ್ ಚೆನ್ನಾಗಿದೆ, ಜನ ಚೆನ್ನಾಗಿದೆ, ಏನು ತೊಂದ್ರೆ ಇಲ್ಲ, ಒಳ್ಳೆ ಜನ ಇದ್ದಾರೆ. ಹಾಗೆ ಸರ್, ಹೇಳಿ ಸರ್, ನಿಮ್ದು ಫೇವರೇಟ್ ಆದಂತಹ ಗಾಡಿ ಯಾವ್ದು ಸರ್? ಲೈಲ್ಯಾಂಡ್, ಐಷಾರಾ, ಟಾಟಾವ ಯಾವ್ದು ಸರ್ ನಿಮ್ಗೆ ಓಡಿಸ್ಲಿಕ್ಕೆ? ಯಾವ್ದು ಓಡಿಸ್ಲಿಕ್ಕೆ? ಲೈಲ್ಯಾಂಡ್ ಗಾಡಿನೇ ಒಳ್ಳೇದ. ಯಾಕೆ ಸರ್? ಅಂದ್ರೆ ನಿಮ್ಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತಾ? ಲೈಲ್ಯಾಂಡ್, ಟಾಟಾ ಅಂತಾರಲ್ಲ, ಪಿಕಪ್ ಅದ್ರಲ್ಲಿ ಎಲ್ಲ ಸೇಮ್ ಗಾಡಿ ರೀ, ಏನ್ ತೊಂದ್ರೆ ಇಲ್ಲ. ಈಗ ಬೇಸಿಕ್ಸ್ ಗಾಡಿ ಎಲ್ಲಾ ಸೇಮ್ ಗಾಡಿ ಅದಾವ್ರಿ. ಆದ್ರ ಕಂಫರ್ಟಬಲ್ ಆರಾಮ್ ಹೋಗ್ಬೇಕಂದ್ರೆ ಗಾಡಿ ಇದು ಚೆನ್ನಾಗಿದೆ. ಲೈಲ್ಯಾಂಡ್ ಅಲ್ಲ? ಲೈಲ್ಯಾಂಡ್ ಗಾಡಿ. ಲೈಲ್ಯಾಂಡ್ ಅಂತ ಹೇಳಿದ್ರೆ ಸ್ವಲ್ಪ ಪಿಕಪ್ ಲೇಟ್ ತಕೊಳ್ಳೋದು. ನಾನಂತರ ಮತ್ತೆ ಇವು ಚಡಾವದಾಗ ಏನತ್ರಿ, ಗಾಡಿ ಸ್ಲೋ ಆಗಂಗಿಲ್ಲ, ಓಕೆ, ಟಾಪ್ ಅಂಡ್ ಟಾಪ್ ಹೋಗ್ಬಿಡ್ತಾವ.
ಓ ಇದು ಗಾಡಿ ಲೈಲ್ಯಾಂಡ್ ಗಾಡಿ. ಉಳಿದ ಗಾಡಿಗೆ ಗೇರ್ ತಗೋತಾವ್ರಿ ಸ್ವಲ್ಪ. ಓಕೆ ಆತರ ಆಗುತ್ತಲ್ಲ. ಹೌದು. ಹಾ, ಚಡವಲ್ಲಿ ಇದು ಟಾಪ್ ಅಂಡ್ ಟಾಪ್. ಹೋಗ್ತದೆ. ಇವಾಗ ನಾವು ಐಶರ್ ಟಾಟಾ ಎಲ್ಲ ಆದ್ರೆ ಗೇರ್ ತಗೊಳ್ತೀವಿ, ಸ್ವಲ್ಪ ಗೇರ್ ತಗೋತಾವ್ರಿ. ಓಕೆ. ಓ ಆತರ ಎಲ್ಲ ಇದೆ ಹಾ. ಅಲ್ಲ ಒಂದೊಂದು ಇದ್ರಲ್ಲಿ. ಹಾನ್. ಓಕೆ, ಅವಾಗ ನಮ್ಗೆ ಸ್ವಲ್ಪ ಮೈಲೇಜ್ ಸ್ವಲ್ಪ ಶಾರ್ಟ್ ಬರುತ್ತೆ. ಚಡವ ನಾವು ಎಷ್ಟು ಗೇರ್ ಶಿಫ್ಟ್ ಮಾಡ್ತೇವೆ ಅಷ್ಟು ಮೈಲೇಜ್ ಶಾರ್ಟ್ ಆಗ್ತದೆ. ಶಾರ್ಟ್ ಆಗ್ತದ್ರಿ. ಓ ಹಾಗೆ. ಈಗ ಇವು ಏನ್ರಿ ಐಚರದು ಹಾ. ಅವಕ್ಕೂ ಸ್ವಲ್ಪ ಮೈಲೇಜ್ ಚಲೋ ಅದಾವ. ಐಶರ್ ಸ್ವಲ್ಪ ಚಲೋ ಹಾನ್. ಇದೆ. ಹಾನ್. ಸರ್ ಓಡಿಸಿದ್ರ ಸರ್ ಗಾಡಿ ಐಶರ್? ಓಡಿಸಿದವ್ರ ಅವು. ಹೇಗೆ ಆಗ್ತದೆ? ಒಳ್ಳೆ ಆಗ್ತದೆ ಚೆನ್ನಾಗಿದೆ. ಅಲ್ಲ ಇವಾಗೆಲ್ಲ ಗಾಡಿ ಎಲ್ಲ ಇದು. VRL ಅಲ್ಲಿ ಅಲ್ಲಿ ಯಾವ ಗಾಡಿಯು ಸುಮಾರು ಅಂತ ಇಲ್ಲ ರೀ. ಓ VRL ಅಲ್ಲಿ ಇವತ್ತು ಏನೋ ಒಂದು ಸ್ವಲ್ಪ ಕೆಲಸ ಐತಂದ್ರೂ ಅದನ್ನ ಮಾರನೇ ದಿನ ಬೆಳಿಗ್ಗೆ ಹೋಗಿ ಕಾಸು ಹೇಳಿವು ಅಂದ್ರೆ ಆಗ ರೆಡಿ ಮಾಡಿಬಿಡ್ತಾರ ನಮ್ಮ ಸಾಯಂಕಾಲಕ್ಕಂದ್ರೆ. ಅಲ್ವಾ? ಖಂಡಿತ sir. ಹಾನ್. ಅಷ್ಟು ನಿಮ್ದು ಮೆಕ್ಯಾನಿಕ್ ಅಂತ ಹೇಳಿದ್ರೆ ಎಲ್ಲ ಎಲ್ಲ. ಸ್ಪೆಷಾಲಿಟಿ ಚಲೋ ಇಟ್ಟಾರ್ರಿ ಇಲ್ಲಿ. ಅಲ್ವಾ? Okay. ಅಂದಲ್ಲಿ VRL ಅಂತಾರ್ರಿ ಎಲ್ಲ ಖಂಡಿತ ಜನ ಪ್ಯಾಸೆಂಜರ್ ಎಲ್ಲಾರು VRL ಅಂತಾರ. ಅಲ್ವಾ? ಹಾನ್. ಓಕೆ, ಹಾಗೆ ಸರ್. ಮತ್ತೆ ಹೇಳಿ ಸರ್ ನಿಮ್ಮ ಮತ್ತೆ ನಮ್ದು ಪೇಮೆಂಟ್ ರೀ Okay. ಇನ್ನು ಗೋರ್ಮೆಂಟ್ ನವರು ಪೇಮೆಂಟ್ ಕರೆಕ್ಟ್ ಟೈಮ್ ಹಾಕ್ತಾರ ಏನಿಲ್ಲೋ ಗೊತ್ತಿಲ್ಲ. ಓಕೆ ನಮ್ದು ಪೇಮೆಂಟ್ ಒಂದು ದಿವಸ ನಿಲ್ಲಂಗಿಲ್ಲ. ಓಕೆ ಪೇಮೆಂಟ್ ವಿಷಯದಾಗನು ಅಷ್ಟ ಕರೆಕ್ಟ್ ಅದ. ಸರ್ ನಿಮ್ಗೆ ಪೇಮೆಂಟ್ ಹೇಗೆ ಸರ್? ಎಷ್ಟು ಇರುತ್ತೆ ಸರ್ ನಿಮ್ಗೆ ಪೇಮೆಂಟ್ ನಮ್ದು ಟ್ರಿಪ್ ಲೆಕ್ಕನ ಮಂತ್ಲಿ? ಕಿಲೋಮೀಟರ್ ಲೆಕ್ಕ ರೀ. ಓ VRL ಅಲ್ಲಿ ಕಿಲೋಮೀಟರ್. ಕಿಲೋಮೀಟರ್ ನೀವು ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ಅಷ್ಟು ಪೇಮೆಂಟ್. ಏನೋ ಒಂದು ನಮ್ದು ಇವತ್ತು ನಮ್ದು ಏನೂ ಆಗಿಲ್ಲ ಅಂದ್ರೂ 30,000 ಅಂತ ಪೇಮೆಂಟ್ ಅಂತ ನಕ್ಕಿರಿ. ಓ ಫಿಕ್ಸ್. ಅದ್ರೊಳಗಂತ ಕಡಿಮೆ ಬರಂಗಿಲ್ಲ ಅಲ್ವಾ? ರೀ. ಸೊ ನಿಜವಾಗ್ಲು ಸರ್ VRL ಅಲ್ಲಿ ದುಡಿಬೇಕಂತ ಹೇಳಿದ್ರೆ ಸಹ ಒಂದು ಖುಷಿ ಅಲ್ವಾ? ಖುಷಿ ಗೋರ್ಮೆಂಟ್ ನೌಕರಿ ಮಾಡಾಗ ಬಿಟ್ಟು ಬರ್ತಾರ್ರಿ ಇಲ್ಲಿ. ಓಹೋ ಹೌದಾ? KSRTC ಮಾಡೋರ್ KSRTC ಡ್ರೈವರ್ಗಳು ಇಲ್ಲಿ ಬಿಟ್ಟು ಕಾಸು ಇಲ್ಲಿ ಬಂದಾರ್ರಿ. ಎಷ್ಟೋ ಜನ ಅಷ್ಟು ಫೆಸಿಲಿಟಿ ಇದೆ ಅಷ್ಟು ಸ್ಪೆಷಾಲಿಟಿ ಇದೆ. ನಿಮ್ ಫ್ಯಾಮಿಲಿಗಾಗ್ಲಿ ಹೌದು. ಎಲ್ಲ ಒಳ್ಳೆ ಎಲ್ಲದ್ರಿಂದ ರೀ. PSI ಕಟ್ಟಕತ್ತಿ ಏನೋ ಒಂದ್ ತೊಂದ್ರೆ ನಮ್ಗೆ ಏನೋ ಇಲ್ಲ ಆರಾಮಿಲ್ಲ ಅಂತಂದ್ರು ನಮ್ದು ASI ಕಟ್ ಮಾಡಿರ್ತಾರ. ಓಕೆ. ಅಲ್ಲಿ ಹಾಸ್ಪಿಟಲ್ಗೂ ನಾವು ಫ್ರೀ ಆಗಿ ತೋರಿಸಬಹುದ್ರಿ. ಓಹೋ ಆತರ ಎಲ್ಲ ಇದೆ ಅಲ್ಲ. ಒಳ್ಳೆ ಫೆಸಿಲಿಟಿ ಇದೆ ಫೆಸಿಲಿಟಿ ಎಲ್ಲರಿಗೆ, ನಮ್ಮ ಪ್ಯಾಸೆಂಜರ್ಗೂ ಐತ್ರಿ ನಮಗೂ ಐತಿ ಅಲ್ವಾ? ಹಾನ್. ಓಕೆ, ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ಸರ್, ನೀವು ಆಫೀಸ್ಗೆ ಹೋಗಿದ್ರ ಸರ್? ನಿಮ್ಮ ಸಾವುಕಾರರನ್ನು ಭೇಟಿ ಮಾಡಿದ್ರ? ಸಾವುಕಾರ ನಮ್ಗ ಒಂದ್ 2 ಸಲ 3 ಸಲ ಭೇಟಿಯಾಗ್ಯಾರ. ಓಕೆ, ಎಲ್ಲಿ ಸರ್ ಅದು? ಒಂದ್ಸಲ ತುಮಕೂರು ಹೋಟೆಲ್ದಾಗ ಭೇಟಿಯಾಗ್ಯಾರ್ರಿ. Okay. ಅವ್ರದ್ದು ಹೋಟೆಲ್ ಐತ್ರಿ, ಹಾ. ಅಲ್ಲಿ ಬಂದಿದಾರ್ರಿ. ಹಾ. ಅವ್ರು ಏನೋ ಒಂದ್ ಕೆಲ್ಸಕ್ಕೆ ಕೆಲ್ಸ ಬಂದಿದಾರ್ರಿ. ಅಲ್ಲೇ ಅವಾಗ ಯಾವಾಗ ನೋಡಿದೇವ್ರಿ. ಓಕೆ. ಒಂದ್ ಟೈಮ್ ನಾವು ಟ್ರೈನಿಂಗ್ ದಾಗ ಇದ್ದೀವಿ, ಅವಾಗ ಬಂದಿದಾರ್ರಿ. ಓ ವಿಶೇಷವಾಗಿ ಅವ್ರು ಬಾಳ ಇದನ್ ಮಾಡಂಗಿಲ್ರಿ, ಬರಂಗಿಲ್ರಿ. ಓಕೆ. ಎಲ್ಲಾ ಮೇಂಟೆನೆನ್ಸ್ ಮಂದಿ ಮಾಡ್ತಾರ್ರಿ ಅವ್ರ. ಎಲ್ಲ ಪ್ರತಿಯೊಂದು ಹಾನ್ರಿ. ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರಂತೆ ತುಂಬಾ ಜನ ಬಾಳ ಹೇಳಿದ್ರು. ರೀ. ಒಳ್ಳೆ ಹಾನ್ರಿ. ಏನಿದ್ರು ಸಹ ಒಂದು ಕೂಡ್ಲೆ ಬಾಳ ಚೆನ್ನಾಗಿ ಸ್ಪಂದನೆ ಮಾಡ್ತಾರಂತೆ ಹಾನ್ರಿ. ಅಲ್ವಾ? ಹಾನ್. ಹಾಗೆ ಸರ್, ಮತ್ತೆ ಹೇಳಿ. ಇದು BS6 ಗಾಡಿ ಹೊಸತಿದೆ. ಹಾ. ಮುಂಚೆ ಈ ರೂಟಿಗೆ ಯಾವ ಗಾಡಿ ಇತ್ತು ಸರ್? BS3 ಇತ್ತ 4 ಇತ್ತ? BS4 ಇದ್ರು. ಅದು ಹೇಗೆ ಸರ್? ಮೈಲೇಜ್ ಹೇಗಿತ್ತು? ಅವು ಚೆನ್ನಾಗಿದ್ದು ಗಾಡಿ. ಇಲ್ಲಿ VRL ಅವ್ರು ಇವ್ರು ಯಾವ್ದೋ ಗಾಡಿ ತರ್ಲಿ ಬಟ್ ಒಂದ ವಿಚಾರ ಮಾಡೇ ತಂದಿರ್ತಾರ ಅಲ್ವಾ? ಹಾನ್. ಮೈಲೇಜ್ ಎಲ್ಲ ಒಳ್ಳೇದು. ಹಾನ್. ಇಲ್ಲ BS3 BS4 ಗಾಡಿ ಒಳ್ಳೇದಂತ ಒಳ್ಳೆ ಗಾಡಿ. ತುಂಬಾ ಜನ ಹೇಳ್ತಾರೆ. ಒಳ್ಳೆ ಗಾಡಿ. ಪ್ರತಿಯೊಬ್ರು ಡ್ರೈವರ್ ಹೇಳ್ತಾರೆ. ಮುಂದೆ ನಮಗೂ ಅದ್ರಾಗ ಅವ್ರ ಒಳಗ ನಮ್ದು ಡೀಸೆಲ್ ನಾವು ಸೇವ್ ಮಾಡಿವಿ ಅಂದ್ರ ನಮಗ ಅದ್ರಾಗ ಬೋನಸ್ ಹಾಕ್ತಿದಾರ. ಓ ಓಕೆ, ಅದು ಇದೆ. ಯುವಕರಾಗೂ ಹಾಕ್ತಾರ್ರಿ. ವಾ ವಾ ವಾ, ಸೂಪರ್ ಸರ್. ನಾವು ಈಗ ಇಲ್ಲ ಅವ್ರು ಉಳಿಸಿದಾರು ಅವ್ರು ಕೊಡಂಗಿಲ್ಲ ಅಂತ ಏನಿಲ್ಲ ಅವ್ರ. ನಿಜವಾಗ್ಲು ತುಂಬಾ ಬೆನಿಫಿಟ್ ಇದೆ ಅಲ್ವಾ? ಬಾಳ. ದುಡಿಯುವವರಿಗೆ ಅಲ್ರಿ 11 ವರ್ಷ ನಾವು ಆ ಉದ್ದೇಶಕ್ಕನ ಮತ್ತ ಏನು ಎಲ್ಲಿ ನೋಡ್ದ ಆರಾಮ್ ಅದೇವ್ರಿ ಅಲ್ವಾ? ಹಾನ್. ನಿಜವಾಗ್ಲು ಸರ್. ಓಕೆ ಸರ್, ಇದು ಗಾಡಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಸರ್? ಇದು ನಮ್ದು ಈಗ ಫಿಕ್ಸ್ ಬೈಲೊಂಗಲ್ ಬೆಂಗಳೂರು ರೀ. ಓಕೆ. ಹಾನ್. ಇದು ಈಗ ನಿನ್ನೆ ಅಲ್ಲೇ ನಮ್ದು ರೂಟ್ ಇರಾಕಿಲ್ಲ, ಹಾ. ಅದಕ್ಕೆ ಇವತ್ತು ಉಡುಪಿ ಹಚ್ಚಿದ್ದಾರೆ. ಆ. ಉಡುಪಿ ಬಂದೇವ್ರಿ. ಓಕೆ, ಇಲ್ಲಾದ್ರೆ ಇದು ಬೈಲಹೊಂಗಲ ಟು ಬೈಲೊಂಗಲ್ ಟು ಬೆಂಗಳೂರು. ಓಕೆ. ಇದು ಅಲ್ಲಿಗೆ ಹೋಗ್ತಿತ್ತ ಈ ಗಾಡಿ? ಹೌದ್ರಿ. ಇದು ಇವತ್ತು ಚೇಂಜ್ ಮಾಡಿ. ಇವತ್ತು ನಿನ್ನೆ ಅಲ್ಲಿ ಶೆಡ್ಯೂಲ್ ಇರಾಕಿಲ್ರಿ, ಒಂದ ಐತ್ರಿ. ಓಕೆ. ಹಿಂಗಾಗಿ ಇಲ್ಲಿ ಉಡುಪಿ ಹಚ್ಚಾರು, ಉಡುಪಿ ಬಂದೇವ್ರಿ. ಓಕೆ, ನಾಳೆ ಹಾಗಾದ್ರೆ? ನಾಳೆ ನಮ್ದು ಬೈಲೊಂಗಲ್ ಹೋಗುತ್ತೆ. ಓ, ನೀವು ಹಾಗಾದ್ರೆ ಒಂದು ಆಕಸ್ಮಿಕ ಭೇಟಿ ನಮ್ದು. ಹಾನ್ರಿ. ನಿಜವಾಗ್ಲು ಸರ್, ನೋಡಿ ಇದಕ್ಕೆ ಹೇಳುದು. ನಾಳೆಯಿಂದ ನೀವು ಇಲ್ಲ ಹಾಗಾದ್ರೆ? ನಾಳೆಯಿಂದ ಇಲ್ಲ. ಓಕೆ ಸರ್, ಹಾಗಾದ್ರೆ ಈ ರೂಟಿಗೆ ಯಾವ್ದು ಬೇರೆ ಗಾಡಿ ಇರುತ್ತಾ? ದಿವಸ ಒಂದೊಂದ್ ಗಾಡಿ ಇರ್ತಾವ್ರಿ, ರೋಟೇಷನ್ ಇರ್ತಾವ್ರ ಗಾಡಿಗಳು. ಓಕೆ. ಫಿಕ್ಸ್ ಮಾಡೋರ್ ಇದ್ರಂದ್ರ ಫಿಕ್ಸ್ ಕೊಡ್ತಾರ್ರಿ. ಓ ಇಲ್ಲಿ ಅವ್ರ ಸ್ಥಳೀಕರು ಇದ್ರಂದ್ರ ಇತ್ತಾಗ್ಯದವ್ರಿಗೆ ಕೊಟ್ರಂತಂದ್ರ ಇಲ್ಲೇ ಬರ್ತಾರ್ರಿ, ಫಿಕ್ಸ್ ಓಕೆ ಓಕೆ ಓಕೆ. ಮತ್ ಬೇರೆದವ್ರ ಇದ್ರಂತಾರ ಒಂದ್ ನಿಮಿಷ ಇಲ್ಲಿ ಬರ್ತಾರ, ಮತ್ ಬೇರೆ ಕಡೆ ಹೋಗಿ ಕಾಸ ಅವ್ರ ತಮ್ಮ ಒಂದೇನಂತ ಹೇಳಿದ್ರೆ ನಿಮ್ಗೆ ಪ್ರತಿಯೊಂದು ರೂಟ್ ಗೊತ್ತಿರ್ಬೇಕು ಸರ್. ನಿಜವಾಗ್ಲು ನೋಡಿ, ನೀವು ಬೈಲಹೊಂಗಲ ಟು ಬ್ಯಾಂಗ್ಳೂರ್ ಓಡಿಸ್ತಾ ಇದ್ರಿ, ಈಗ ಈ ಕಡೆ ಹಾಕಿದ್ರಿ, ಇದು ಗೊತ್ತಿದೆ ನೋಡಿ. ನಮ್ಮನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕತ್ತಿರ ಅವ್ರು ಓಕೆ. ಮೊದಲ ಒಂದ್ 15ರಿಂದ 20 ದಿವಸ ನಮ್ಮನ್ನ ಅವರು ರೂಟ್ ಹಾ. ನೋಡಾಕ್ ಕಳಿಸ್ತಾರ್ರಿ. ಓಕೆ.
ಹಾ. 700 ರೂಪಾಯಿ ಇದನ್ನ ಪೇಮೆಂಟ್ ಕೊಡ್ತಾರ್ರಿ ಓಕೆ. ಖರ್ಚಿಗೆ. ಇದನ್ನ ಕಳಿಸ್ತಾರ್ರಿ. ವಾ 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 ಆ ತರ ಎಲ್ಲ ಇದೆ ಅಲ್ಲ? ಹಾ. ತುಂಬಾ ಇದೆ. ಒಳ್ಳೆ ಕಂಪ್ನಿ. ಒಳ್ಳೆ VRL ಅಂತ ಹೇಳಿದ್ರೆ ಹಾ. ಎಲ್ಲರ ಬಾಯಲ್ಲಿ ಸಹ ಅದೇ ಮೆಚ್ಚುವಂತ ಕಂಪ್ನಿ. ಹೌದು, ಮೆಚ್ಚುವಂತ ಕಂಪನಿ. ನಮ್ಮ ಒಂದು ಖುಷಿ ಸರ್, ನಮ್ಗೆ ನಮ್ಮ ಕರ್ನಾಟಕದ ಹೆಮ್ಮೆ ಸರ್. ತುಂಬಾ ಜನರಿಗೆ ಒಂದು ಬಾಯಲ್ಲಿ VRL ಅಂತ ಹೌದು, ಹೇಳ್ತಾರೆ. ಹೌದು. ಅದು ಬೇರೆ ಎಷ್ಟು ಗಾಡಿ ಬಂದಿದೆ, ಸಾಧಾರಣ ಒಂದು 60-70 ಗಾಡಿ ಚಾಸಿ ಹೋಗಿದೆ ಅಂತ. ಟೋಟಲ್ 1,000 ಚಿಲ್ಲರಾಗು ಗಾಡಿ ಇದನ್ನ ಬುಕ್ ಖಂಡಿತ. ಮಾಡ್ಯಾರ್ರಿ ಈಗ. ಹೌದು. ಇವು ಗಾಡಿ ಒಮ್ಮೆಲೆ ಹೋಗ್ಬೇಕಾದ್ರೆ ಒಮ್ಮೆ ಈಗ ಹಂತವಾಗಿ ತಿಂಗಳ 30-40 ಹಿಂಗ್ ಗಾಡಿಗಳು ಬರತ್ತಾವ್ರಿ ಈಗ ರೆಡಿ ಆಗಿ. ಖಂಡಿತ ಸರ್. ಅಂದ್ರೆ ಒಂದ್ ಟೈಮ್ ಕನ ಒಟ್ಟು ಗಾಡಿ ರೆಡಿ ಆಗಂಗಿಲ್ಲ. ಹೌದೌದು. 60-120 ಆ ತರ ಗಾಡಿ ರೆಡಿ ರೆಡಿ ಜಾಸ್ತಿ ಹೋಗುದಷ್ಟೇ ಅಂತೆ. 60-170 ಎಲ್ಲ ಹೋಗುತ್ತೆ. ನಿಜವಾಗ್ಲು ನಮ್ ಕರ್ನಾಟಕದ ಹೆಮ್ಮೆ ಸರ್. ಟೋಟಲ್ ಆಗಿ 1,000 ಗಾಡಿ ಆಗೋದಾವ್ರಿ. ಓ ಅಲ್ವಾ ಸರ್. ಲಾರಿ ಡ್ರೈವರ್ನವರಿಗೆ ಇದು ಬಸ್ ಕೊಡ್ತಾರ ಅಥವಾ ಲಾರಿ ಅವರೇ ಇರ್ತಾರ? ಲಾರಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರ್ರಿ ಬಂದಿಲ್ಲ. ಓಕೆ, ಅವರಿಗೆ ಅವ್ರ ಟ್ರೈನಿಂಗ್ ದಾಗ ಪಾಸ್ ಆದ್ರು ಅವ್ರಿಗೆ ಇದು ಕ್ಯಾನ್ಸಲ್ ರೀ ಅವ್ರು. ಸರ್, ನಿಮ್ ಪ್ರಕಾರ ಯಾವ್ದು ಡ್ರೈವಿಂಗ್ ಒಳ್ಳೇದು ಸರ್, ಲಾರಿಯಾ ಬಸ್? ನಾವು ಇಷ್ಟು ದಿವಸ ಲಾರಿ ದಂಧೆಗೆ ಮಾಡಿಲ್ರಿ. ಬಸ್ ಅಲ್ಲೇ ನಿಜವಾಗ್ಲು ಬಸ್ ಅಂತ ಹೇಳಿದ್ರೆ ಸ್ವಲ್ಪ ಕೇರ್ಫುಲ್ ಬೇಕು ಸರ್. ಅಂದ್ರೆ ಪ್ಯಾಸೆಂಜರ್ಸ್ ಅಲ್ಲ, ಬಸ್ಸಿನ ದಂಧೆಗೆ ಮಾಡಿವ್ರಿ ನಾವು. ಏನು ಲಾರಿಗೆ ಅದು ಒಂದ್ಸಲಾನು ಹೋಗಿಲ್ಲ. ಹೋಗಿಲ್ಲ. ಲಾರಿ ಅದೇ ಹೇಳಿದ್ದು, ಬಸ್ ಅಲ್ಲ ಅಂತ ಹೇಳಿದ್ರೆ ನಮ್ಗೆ ಆದಷ್ಟು ನಾವು ಕೇರ್ಫುಲ್ ಅಲ್ಲಿ ಇರ್ಬೇಕು. ಇದು ಗೂಡ್ಸ್ ತರ ಅಲ್ಲ. ಅಲ್ಲ, ಇದು ಬಹಳ ಕೇರ್ಫುಲ್. ಸರ್, ಇದು ಎಷ್ಟು ಸೀಟ್ ಬಸ್ ಸರ್? ಇದು 36 ಸೀಟ್. 36 ಸೀಟ್. ಹಾಗೆ ಸರ್, ಮತ್ತೆ ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಏನ್ ಹೇಳ್ತೀರಾ ಸರ್? ತುಂಬಾ ಧನ್ಯವಾದ ಹೇಳ್ತೇವೆ ಸರ್. ನಮ್ಮ ಚಾನಲ್ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀವಿ ಸರ್. ಥ್ಯಾಂಕ್ ಯು ಸರ್. ಪ್ರತಿ ಒಂದು ಸಹ ನಮ್ಮ ಡ್ರೈವರ್ನವ್ರು ಬಂದ ತಕ್ಷಣ ಹೇಳ್ತಾರೆ, ನಿಮ್ ವಿಡಿಯೋ ನೋಡ್ತಿರ್ತೀನಿ, ನಿಮ್ ವಿಡಿಯೋ ತುಂಬಾ ಖುಷಿ ಆಗ್ತಾರೆ. ಅದೇ ತರ ಸಪೋರ್ಟ್ ಇರ್ಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.